ಹಂಗೆ ಮಾಡ್ತೀವಿ. ಇಲ್ಲ ನಮಗೆ ಕೃಷಿ ಬೇಡ, ನಾವು ಇಂಡಸ್ಟ್ರಿಗೆ ನಾವು ಒತ್ತು ಕೊಡಬೇಕು, ನಮಗೆ ಉದ್ಯೋಗ ಅವಕಾಶಗಳು ಕೊಡಬೇಕು ಅಂತ ಹೇಳಿದ್ರೆ ವಿ ವಿಲ್ ಡೂ ವಾಟ್ ಎವರ್ ಪೀಪಲ್ ಸೇ. ಬಿಡದಿ ವಿಚಾರದಲ್ಲಿ ಸರ್, ಈಗ JDS ಒಂದು ದೊಡ್ಡದೊಂದು ಪ್ರತಿಭಟನೆ ಪಾದಯಾತ್ರೆ ಮಾಡ್ಲಿಕ್ಕೆ ನಾಳೆ ತಯಾರಿ ನಡೆಸ್ತಾ ಯಾವುದೇ ಕಾರಣಕ್ಕೂ ಯೋಜನೆ ಮಾಡ್ಲಿ. ಇವರೇ ಗುಜರಾತ್ ನಲ್ಲಿ ಹೋಗಿ ಮಾಡಿ ಅರಾವಳಿನೇ ತೆಗಿಯಕ್ಕೆ ರೆಡಿ ಆಗಿದ್ರಲ್ಲ ರಾಜಸ್ಥಾನದವ್ರು, ನೆನಪಿದ್ಯಾ ನಿಮ್ಗೆ? ರಾಜಸ್ಥಾನ್ ಗೌರ್ಮೆಂಟ್, ಯಾರು ಗೌರ್ಮೆಂಟ್? ಇಡೀ ಅರಾವಳಿನೇ ಮಾರ್ಲಿಕ್ಕೆ ತಯಾರಾಗಿದ್ರಲ್ಲ ಅದಾನಿ ಅಂಬಾನಿಗೆ. ಅದ್ರ ಬಗ್ಗೆ ಯಾವಾಗ ಚರ್ಚೆ ಮಾಡ್ತಾರೆ ಇವರೆಲ್ಲರೂ? JDS ಇರ್ಬೋದು, BJP ಅವ್ರು ಇರ್ಬೋದು. 100 ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂದ್ರೆ ಅಲ್ಲ BJP ಅವರು, ಆ ಸ್ಮಾರ್ಟ್ ಸಿಟಿ ಹೆಂಗ್ ಮಾಡ್ತಿದ್ರಂತೆ? ಹೌ ವುಡ್ ದೇ ಡು? ಈಗ ನೀವು ರ್ಯಾಪಿಡ್ ಅರ್ಬನೈಸೇಷನ್ ಆಗ್ತಾ ಇದೆ, ಅದಕ್ಕೆ ನಾವು ಜಾಗ ಮಾಡಬಾರ್ದು ಅಂತ ಹೇಳಿದ್ರೆ ಹೇಗೆ? ಹೌದು, ಪರಿಸರವನ್ನಾನು ಕೂಡ ನಾವು ನಿರ್ಲಕ್ಷ್ಯ ಮಾಡಂಗಿಲ್ಲ. ಈಗ 15 ಲಕ್ಷ ಸಸಿಗಳನ್ನ ನಾವು ನೆಡ್ತಾ ಇದೀವಿ ಬೆಂಗಳೂರಿನಲ್ಲಿ ಮಾತ್ರ. ಒಂದು ದೊಡ್ಡ ಅಭಿಯಾನವನ್ನ NA ಹ್ಯಾರಿಸ್ ಅವರು, BDAದವರು ಮತ್ತೆ ಬೆಂಗಳೂರು ಉಸ್ತುವಾರಿ ಕೃಷ್ಣ ಬೈರೇಗೌಡರು ತಗೊಂಡಿದ್ದಾರೆ. ಇಟ್ ಹ್ಯಾಸ್ ಟು ಬಿ ಎ ಹೆಲ್ದಿ ಬ್ಯಾಲೆನ್ಸ್ ಬಿಟ್ವೀನ್ ಎನ್ವೈರ್ಮೆಂಟ್ ಅಂಡ್ ಅರ್ಬನೈಸೇಷನ್. ನೀವು BJP ತರ ಇಡೀ ಅಂಡಮಾನ್ನೇ ಕಿತ್ತು ಬಿಸಾಕ್ತಾ ಇಲ್ಲ ಅಲ್ಲ. ಅಂಡಮಾನಿಗೆ ಕಂಪೇರ್ ಮಾಡ್ತಾ ಇದಾರಲ್ಲ BJPಯವರಿಗೆ. ಸಾಮಾನ್ಯ ಪ್ರಜ್ಞೆ ಇದೆಯಾ? ಅಂಡಮಾನು ರಿಚ್ ಇನ್ ಬಯೋಡೈವರ್ಸಿಟಿ, ಎಕೋಡೈವರ್ಸಿಟಿ. ಅದಕ್ಕೆ ಮತ್ತೆ ಬಿಡದಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಮತ್ತೆ ಇವರೆಲ್ಲ ಬ್ರ್ಯಾಂಡ್ ಬೆಂಗಳೂರು ಅಂತ CM ಇದ್ದಾಗ ಮಾಡಿದ್ರಲ್ಲ JDSನವರು. ಅವಾಗ ಯಾವ ಬ್ರ್ಯಾಂಡ್ ಕಟ್ಟಿದ್ರಪ್ಪ ಅವರು? ಅವಾಗ ಎಷ್ಟು ಮರ ನೆಟ್ಟಿದ್ರು? ನೀವು ಉದ್ಯೋಗನೂ ಸೃಷ್ಟಿ ಮಾಡಲು ವಿಫಲರಾಗಿದ್ರಿ. ನಿಮ್ಮ ನಾಯಕತ್ವವನ್ನು ತಿರಸ್ಕಾರ ಮಾಡಿ ಇವತ್ತು ನಿಮ್ಮ ಲೀಡರ್ಗಳೇ, BJP JDS ಲೀಡರ್ಗಳೇ ಇವತ್ತು ಕ್ರಾಸ್ ವೋಟಿಂಗ್ ಮಾಡಿ ನಮ್ಗೆ ಗೆಲ್ಸಿರೋದು. ನಾವು ಯಾರು ಆಮೇಶ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಿಮ್ಮ ನಾಯಕತ್ವ, ನಿಮ್ಮ ಇಶ್ಯೂಸ್ ಏನು ತಗೊತಾ ಇದ್ದೀರಾ ಅದು ಜನ ವಿರೋಧಿ ಇದೆ ಅಂದ್ಬಿಟ್ಟೆ ಇವತ್ತು ನಿಮ್ಮ ನಾಯಕತ್ವವನ್ನು ತಿರಸ್ಕರಿಸಿ ಇವತ್ತು ನಮ್ಗೆ ಆಶೀರ್ವಾದ ಮಾಡ್ತಾ ಇರೋದು ಜನರು ಕೂಡ, ಮತ್ತೆ ನಿಮ್ಮ ಲೀಡರ್ಸ್ ಕೂಡ. ನೀವು ಈ ವೋಟ್ ಚೋರಿ ಬಗ್ಗೆ ಮಾತಾಡ್ತೀರಿ, ರಾಹುಲ್ ಗಾಂಧಿ ಕಾಂಗ್ರೆಸ್ನವರು. ನೀವು MLA ಚೋರಿಗಳನ್ನೇ ಮಾಡ್ಬಿಟ್ಟಿದ್ದೀರಿ ಅಂತ. ಆಯ್ತ್ರಿ, ವೋಟ್ ಚೋರಿಗೆ ನಾವು ಸಾಕ್ಷಿ ಕೊಟ್ಟಿದ್ದೀವಲ್ಲ. ಯಾವ ವೋಟ್ ಚೋರಿ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ಅದಕ್ಕೆ ಸಾಕ್ಷಿ ಕೊಟ್ಟಿದ್ದೀವಿ. 22,000 ಪುಟದ ಚಾರ್ಜ್ ಶೀಟ್ ಆಗಿದೆ. BJP ಮಾಜಿ MLA ಮತ್ತು ಅವ್ರ ಸುಪುತ್ರ ಮೇಲೆ ಕಂಪ್ಲೇಂಟ್ ಆಗಿದೆ, A1 A2 ಅಂತ. ಕೊಡ್ಲಿ ಸಾಕ್ಷಿ. ಇವ್ರ MLA MP ಗಳ ಬಗ್ಗೆ ಮಾತಾಡ್ತಾರ. TMC ಯಾರು ಮಾಡಿಸ್ತಾ ಇರೋದು ಈಗ? ಅಸ್ಸಾಂ ಗೌರ್ಮೆಂಟ್ ಮೊದಲೇ ಹೆಂಗ್ ಬಂತು, ಜಾರ್ಖಂಡ್ ಹೆಂಗ್ ಬಂತು, ನಿಮ್ಮ ಯಾವುದು ಅರುಣಾಚಲ್ ಪ್ರದೇಶ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಇಲ್ಲಿ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಇಡೀ ದೇಶಕ್ಕೆ ಕಲಿಸ್ಕೊಟ್ಟವ್ರು ಯಾರು? ಅವರಿಂದ ಪಾಠ ಕಲಿಯೋದು ಇಲ್ಲ ನಮಗೆ BJPಯಿಂದ. ಫಸ್ಟ್ ಆಫ್ ಆಲ್ BJPಯವರು ದೇ ಶುಡ್ ಅಡ್ರೆಸ್ ದ ಪ್ರಾಬ್ಲಮ್ ಏನಿದೆ. ವಿಜಯೇಂದ್ರ ಅಂಡ್ ಅಶೋಕ್ ಅವ್ರ ನಾಯಕತ್ವದಲ್ಲಿ ವಿಜೇಂದ್ರ ಅವರು ಮತ್ತೆ ಅಶೋಕ್ ಅವರಿಗೆ ಇಷ್ಟ ಇಲ್ಲ ಅಂದ್ಬಿಟ್ಟೆ ತಾನೇ ತಿರಸ್ಕಾರ. ಎಷ್ಟು 7 ಮತದಾನ ಅಡ್ಡ ಮತದಾನ ಆಗಿದೆ ಅಂದ್ರೆ, ಯತ್ನಾಳ್ ಅವ್ರು ಹೇಳಿದ್ದು ನಿಜ ಆಯ್ತಲ್ವಾ? ಪಾಪ ಯತ್ನಾಳ್ ಅವ್ರು ವೋಟ್ ಮಾಡಿರ್ಲಿಲ್ಲ ಅಂದಿದ್ರೆ ಇನ್ನೂ ಒಂದು ಕ್ಯಾಂಡಿಡೇಟೇ ಹಾರ್ತಾ ಇತ್ತಲ್ಲ ಇವ್ರದ್ದು. ಯತ್ನಾಳ್ ಅವರಿಗೆ BJPಯವರು ಧನ್ಯವಾದ ತಿಳಿಸ್ಬೇಕು. ಇದ್ರೆ ಒಂದು ಕ್ಯಾಂಡಿಡೇಟ್ ಇರ್ತಾ ಇರ್ಲಿಲ್ಲ, 5 ಕ್ಯಾಂಡಿಡೇಟ್. ನಮ್ದು 1 ಕ್ಯಾಂಡಿಡೇಟ್ BJP ಆಗ್ತಾ ಇತ್ತು. ಸರ್, ಇನ್ನೊಂದ್ ಕಡೆ ಯಾರೆಲ್ಲ ಕ್ರಾಸ್ ವೋಟಿಂಗ್ ಮಾಡಿದ್ರು JDS ಗೆ ಅಂತವ್ರನ್ನ JDS ಪಕ್ಷದಿಂದ ಕೈ ಬಿಡ್ತೀವಿ ಅದು ಅವ್ರ ಪಕ್ಷದ ಹೇಳಿದಾರೆ. ಅವ್ರೇನಾದ್ರೂ ಕಾಂಗ್ರೆಸ್ ಅವಕಾಶ ಮಾಡ್ಕೊಡ್ತಾರ? ಅದು ಅವ್ರ ಪಕ್ಷದ ವಿಚಾರ ಅಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಗೋಸ್ಕರ ನಮ್ಮ ಬಾಗಿಲು ನಿಮ್ಗೂ ತೆರೆದಿದೆ. ನಮ್ಮ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರಂಗಿದ್ರೆ ನೀವು ಬರ್ಬೋದು, ಆದ್ರೆ ನಮ್ಮ ತತ್ವ ಸಿದ್ಧಾಂತ ಇರ್ಬೇಕು. ಇಲ್ಲ ಬೇಡ ಅನ್ನಂಗಿಲ್ಲ. ಸಂವಿಧಾನದಲ್ಲಿ ನಂಬಿಕೆ ಇಲ್ವಾ ನಿಮ್ಗೆ? ಅವ್ರಿಗಿಲ್ಲ, ನಮ್ಗಿದೆ. ನಿಮ್ಗೂ ನಂಬಿಕೆ ಇದ್ರೆ ನಮ್ಗೆ ವೋಟ್ ಹಾಕ್ಬೇಕು ನೀವು, ನೋ ಚಾಯ್ಸ್. ಆಮೇಲೆ ನೀವು ಇವರು BJPಯವರು ಪಾಪ ವರದಿ ಕೇಳಿದಾರಂತೆ, ಸಮನ್ಸ್ ಮಾಡಿ. ನನ್ನ ಅಭಿಪ್ರಾಯ ಏನಂದ್ರೆ, ವೈಯಕ್ತಿಕ ಅಭಿಪ್ರಾಯ, ಸಲಹೆ, ದಯವಿಟ್ಟು ಡೆಲ್ಲಿಗೆ ಹೋಗ್ಬೇಡಿ, ರಾಜೀನಾಮೆ ಕೇಳ್ತಾರೆ.